ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬರಿಗೆ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ಇವತ್ತು ನಮ್ಮ ಮನೆತನದ ಹೇಳವ. ಇವು ಎಂಥ ಹೇಳವ ಅಂತಂದರೆ 1155ರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ತಾವು ವಿಚಾರ ಮಾಡ್ಬೋದು. ಈಗ 2026 ಎಷ್ಟು ವರ್ಷದ ಇತಿಹಾಸ. ಹೇಳವ ಬರೋದಂತಂದರೆ ದೇವ್ರು ಬಂದಂಗೆ ಮನೆಗೆ. ಯಾರಿಗೆ ಗೊತ್ತಿಲ್ಲ ಇದು? ಯಾರಿಗೆ ಗೊತ್ತಿಲ್ಲ? ಹೇಳವ ಅಂದರೆ ಹೇಳವ ಏನು ರೀ? ಜಡ್ಜ್ ನಂಬ್ತಾನೆ ಇವರ ಒಂದು ದಾಖಲಾತಿಯನ್ನು. ಜಡ್ಜ್ ನಂಬ್ತಾನೆ, ಕೋರ್ಟ್ ನಂಬ್ತಿದೆ, ಸರ್ಕಾರ ನಂಬ್ತಿದೆ. ಯಾವುದೋ ದೊಡ್ಡ ಒಂದು ಪ್ರಕರಣ ಇತ್ತು, ಯಾವುದೋ ದೊಡ್ಡ ಒಂದು 100ರದ ವ್ಯಾಜ್ಯ ಇತ್ತಂದರೆ ಇವ್ರನ್ನ ನಂಬ್ತಾರೆ. ಯಾರನ್ನ ಬೇರೆಯವ್ರು ನಂಬಂಗಿಲ್ಲ ಅವರು. ಇಂಥವ್ರು ಕೋರ್ಟ್ ಏನಿತ್ತಂದ್ರೆ ಪರಮಾತ್ಮ ನಿತ್ತಂಗೆ. ನಿಮಗೆ ಗೊತ್ತಿಲ್ಲ ಯಾವ ರೀತಿ ಅವ್ರನ್ನ ಮನೆಗೆ ಬಂದಂತ ಒಳಗೆ ಕೂಡಿಸ್ಬೇಕು, ಅವ್ರಿಗೆ ಆಯಾರ ಹಾಕಬೇಕು. ಮೊದಲು ಎಮ್ಮೆ ಕರ ಅದು ಇದು ಬಂಗಾರ ಕೊಡ ಅದು ಇದು ಕೊಡ್ತಿದ್ರಿ. ಈಗೆಲ್ಲಪ್ಪ ಆಯ್ತಪ್ಪ ಇಲ್ಲ, ಎಮ್ಮೆಯಲ್ಲಿ ಕೊಡೋಕ್ಕೂ ಕರ ಇಲ್ಲ, ಆಯಿತು ಬಂಗಾರ ಇಲ್ಲ. ಯಾಕೆ 10,000 ಕೊಡೋಕೆ ಬರೋಂಗಿಲ್ಲ, 5,000 ಕೊಡೋಕೆ ಬರೋಂಗಿಲ್ಲ. ನೀವು ಮಂತ್ಯದ ಎಲ್ಲ ಇಟ್ಕೋಬೇಕು, ಕತ್ತಿಗತ್ತಲೆ ಅಡ್ಡಾಡಬೇಕು. ಏನು ಕತ್ತಿ ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? ಪರಮಶ್ರೇಷ್ಠ ಪ್ರಾಣಿ ಅದು. ಅದನ್ನು ನೀವು ಹೇಳ್ಸತ್ತಾರೆ. ಇಲ್ಲಿ ಪ್ರಕಾಶ್ ಮಹಾದೇವ್ ಹೇಳವಾರ ಅಂತಂದರೆ ಚಿಕ್ಕೋಡಿ ತಾಲೂಕು ಪ್ರಸಿದ್ಧ. ಅವ್ರು ಹೇಳ್ತಾರೆ ಯಾವ್ಯಾವ್ರಪ್ಪ ಯಾವ ಊರದಲ್ಲಿ ನೀವು ಏನೇನು ಮಾಡ್ತಿದ್ರಿ ಅಂತಂಬರು ಹೆಂಗೆ ಹಂಚ್ಕೊಡ್ರಿ. ಹೆಂಗೆ ನಾವು ಹೊಲ ಹಂಚ್ಕೋತೇವಲ್ಲ ಹಂಗೆ. ನಿಮ್ಮ ಹೆಸ್ರೇನು ಹೇಳ್ರಿ? ನಮಸ್ಕಾರ ಮಾಡ್ರಿ ಅಲ್ಲಿ. ಹಾಂ ಹೇಳಿ, ಜೋರ್ಲೆ ಹೇಳ್ರಿ. ಪೋಪಟ್ ಶಂಕರ್ ಹೇಳಿರಿ. ಆಯಿತು, ಚಾಲು ಮಾಡ್ರಿ. ಅಲ್ಲ ನಿಮ್ಮ ಹೆಸ್ರು ಹೇಳಿ, ಎಲ್ಲಿ ಊರು ಏನು ಚಾಲು ಮಾಡ್ರಿ. ನಮ್ಮ ಹೆಸರು ರೀ ಪ್ರಕಾಶ್. ಜೋರ್ಲೆ ಮಾತಾಡ್ಬೇಕು. ಪ್ರಕಾಶ್ ಮಹಾದೇವ್ ಹೇಳವರ್ರಿ. ನಮ್ಮದ ಅಲ್ಲಿ ನೋಡ್ಕೋತ ಮಾಡ್ಬೇಕು. ರಾಯಬಾಗ್ ನಂದಿ ಕುರುಳಿ ಇತ್ತಂದು ನಮ್ಮ ಊರ್ರಿ. ಹನ್ನಬರಟ್ಟಿ ನಂದಿ ಕುರುಳಿ, ರಾಯಬಾಗ್ ತಾಲೂಕ, ಬೆಳಗಾವಿ ಡಿಸ್ಟಿಕ. ಇಲ್ಲೇ ನಮ್ಮ ಬಾಬನೇ ಸರ್ ಕಡೆ ನಾವು ಬಂದಿದ್ದು ರೀ. ಅವ್ರ ಮನೆತನದ ಹಿಸ್ಟ್ರಿ ಹೇಳ್ಬೇಕಂತಂದ ಈಗ ಅವ್ರದ ಹೊಗಳಿ ಹೇಳ್ತೇನೆ ರೀ. ಅಲ್ಲ, ಹೊಗಳಿ ಹೇಳೋಕ್ಕಿಂತ ಮೊದಲ ನೀವು ಎಷ್ಟು ಅಂತಮ್ರು, ನಂತರ ಯಾವ ಊರು ಹಂಚ್ಕೊಂಡ್ರಿ, ಯಾರ್ಯಾರ ಮನೆತನ ಬರ್ತೈತಿ ಎಲ್ಲ ಡೀಟೇಲ್. ನಮಗೊಂದು ಇಲ್ಲಿ ಚಾನ್ಸ್ ಇರೋದು ಅಲ್ರಿ. ಜನವಾಡ, ಬೇಡಿಕ್ಯಾಳ್ರಿ, ಇಲ್ಲಿ ಕಡಕ್ ಬಾಯಿರಿ, ಬೆಳಗಾವಿ ಜಿಲ್ಲಾದಾಗ ನಮ್ಮ ಅಷ್ಟೇ ಹಿಸ್ಟ್ರಿ ಎಲ್ಲ ಕಡೆ ಹೇಳ್ತೇವೆ. ಊರುಗಳು ಅಂತ ಇಲ್ಲಿ ಹೇಳಿದ. ಈಗ ನಮ್ಮ ಹಾರುಗೇರಿ ಕ್ರಾಸ್ ರೀ, ಅತನಿ ಮತ್ತು ಈ ಕಡೆ ಬೇಕಾದ್ರೆ ದಿಗ್ಗೇವಾಡಿ, ಅಲ್ಲಿ ಕ್ಯಾಮ್ರಾ ನೋಡಿ ದಿಗ್ಗೇವಾಡಿ ಮತ್ತು ಈ ಕಡೆ ಬೇಕಾಯ್ತಂದ್ರೆ ಅಂಕಲಿ, ಸಿದ್ದಾಪುರವಾಡಿ ಅಂತ. ಈ ಕಡೆ ನಿಮ್ಮೂರು ಸಿದ್ದಾಪುರವಾಡಿ ನಿಮ್ಮೂರು ಅಂತ, ಎಕ್ಸಂಬ ಈ ಕಡೆ ಸದಲಗ, ಬೇಡಿಕ್ಯಾಳ್ರಿ, ಹಿಂಗೆಲ್ಲ ನಮ್ಮ ಕಡೆ ಒಂದು 10-20 ಊರು ಅದಾವ್ರಿ ಬೆಳಗಾವಿ ಡಿಸ್ಟಿಕ್ದಾಗ. ಅವರು ಎಲ್ಲ ಕಡೆ ನಾವು ಮಾಡ್ತೇವ್ರಿ ಇದನ್ನ. ಎಷ್ಟು ಮಂದಿ ಅಂತಮ್ರು? ನಾವು 2 ಮಂದಿ. ನಮ್ಮಪ್ಪ ಹೆಂಗೆ ಊರು ಹಂಚ್ಕೊಂಡ್ರಿ? ನಾವು ಎಲ್ಲ ನಮ್ಮ ಅಲ್ಲಿ ನೀವು ಹೆಂಗೆ ಹೊಲವಾಗೆಲ್ಲ ಪಾಲ ಹಚ್ಕೋತಿರ್ಲಪ್ಪ, ನಮ್ಮಲ್ಲಿ ಅಂತಂಬಕಿ ನಾವು ಬೇರೆ ಆದ್ಬೇಕನ ನಾವು ಪಾಲ ಹಚ್ಕೋತೇವ್ರಿ. ನಿಮ್ಮ ಅಪ್ಪಗೆ ಎಷ್ಟು ಅಂತಮ್ರು? ನಮ್ಮ ಅಪ್ಪ ಒಬ್ಬರ. ಅವ್ರು ಯಾವ್ಯಾವ ಊರು ಮಾಡ್ತಿದ್ರು? ಪೈಲ ಇವಾಗ ಏನು ಊರು ಹೇಳಿನ್ರಲ್ಲ ಹೆಸರ, ಇವು ಇಷ್ಟು ಊರು ಮಾಡ್ತಿರ್ರಿ ಅವ್ರು. ಅವಾಗ ಏನೇನು ಕೊಡ್ತಿದ್ರು? ಅವಾಗೆಲ್ಲ ಎಮ್ಮಿ ಮತ್ರಿ ಈಗ ಅನ್ಬೇಕಾಯ್ತಂದ್ರ ರೈತರ ಆಡು ಒಂದು ಅನ್ನೋದಲ್ರಿ, ಕುಡ್ಗೋಳ, ತಾಮ್ರ ಕುಡ್ಗೋಳ ಅನ್ರಿ, ಬಂಗಾರ ಅದ ಎಲ್ಲ ರೈತರು ಅವಾಗೆಲ್ಲ ಕೊಡ್ತಿರ್ರಿ. ನಮ್ಮ ಹಳ್ಳಿ ರೈತರು. ಹೌದು, ಹಳ್ಳಿ ಸೀಟ್ಯಾಗ ಅನ್ಕ ಏನಿಲ್ಲ ರೀ. ಅವಾಗ ಧಾನ್ಯ ಅನ್ರಿ ಎಲ್ಲ ಕೊಡ್ತಿರ ಅವಾಗ. ಈಗ ಏನು ಅಪೇಕ್ಷೆ ನಿಮ್ದು? ನಮ್ದು ಏನೀಗ ಅಪೇಕ್ಷೆ ಅಂದ್ರ ರೀ, ಎಲ್ಲ ರೈತರಿಗೆಲ್ಲ ಮಾಡ್ಕೋತಿತ್ತು ತಿರ್ಗಾಡತ್ತವ್ರಲೆ. ಒಟ್ಟ ಶೀಟ್ಯಾಗ ಬಂದ್ರೆ ಬಿ ಒಂದ್ ಸ್ವಲ್ಪ ಮಂದಿ ನಿಮ್ಗತ್ಲೆ ಎಲ್ಲಾರು ಕೊನ ಹಿಡಿಬೇಕ್ರಿ ಅನ್ನೋದು. ಗೌರವ. ಒಂದ್ ತಡೆ ಮಂದಿ ಏನಾಯ್ತ್ರಿ, ಶೀಟ್ಯಾಗ ಬಂದಬೇಕನ ಗೌರವ ಕೊಡಂಗಿಲ್ರಿ. ತಪ್ಪಲ್ಲ, ಹಳ್ಳಿ ಮಹಾಮೂರ್ಖತನ ಅದು, ಮಹಾಮೂರ್ಖತನ ಅಂತ. ಈಗ ಏನಾಯ್ತ್ರಿ ನಮ್ಮಲ್ಲಿ ಅಲ್ಲಿ ಹಳ್ಳಿಯಾಗ ಅನ್ಕ ನಮ್ಗೆ ಎಲ್ಲಾರು ರೆಸ್ಪೆಕ್ಟ್ ಕೊಡತ್ತಾರ. ಇಲ್ಲಿ ಸಿಟಿಯಾಗಿನ ಮಂದಿ ಒಂದ್ ಸ್ವಲ್ಪ ತಾಡಿ ಮಂದಿ ಕೊಡ್ತಾರ್ರಿ. ತಾಡಿ ಮಂದಿ ಹಳ್ಳಿ ಟೈಪ್ ಮಂದಿ ಏನ್ ಬಂದ್ ನಿಂತೈತ್ರಲ್ಲ ಅವ್ರೆಲ್ಲ ಕೊಡ್ತಾರ. ಅಂತ ಹಳ್ಳಿ ಬಿಟ್ಟಿಗೆ ಒಂದ್ ತಾಡಿ ಮಂದಿ ಯಾರಿಗೂ ಗೊತ್ತಿಲ್ದವ್ರು ಕೊಡಂಗಿಲ್ಲ ನಮ್ಗ್ರಿ. ಇಷ್ಟ ಈಗ 1155 ಹೆಂಗ್ ತೆಗದ್ರಿ ನೀವು? ನಮ್ದು ಇತಿಹಾಸ ಹೆಂಗ್ ತೆಗದ್ರಿ ನೀವು? ಇತಿಹಾಸ ಎಲ್ಲ ನಮ್ಮ ಅಜ್ಜ ಅಜ್ಜುಬಾ ಅವರು ಎಲ್ಲ ಮಾಡ್ಕೋತ ಬಂದದ್ರೆ ಈಗ ನಾವು ಮಾಡತ್ತವ್ರಿ. ಅಲ್ಲ ಹೆಂಗ ಅವ್ರು ಹೆಂಗ್ ತೆಗದ್ರು? ಅವ್ರು ಅವಾಗ ಇಷ್ಟ ಅವ್ರ ಹೆಂಗ ನೋಂದಣಿ ಹೆಂಗ್ ಮಾಡ್ತಿದ್ರು? ನೋಂದಣಿ ಅಂದ್ರ ಮೋಡಿದಾಗ ಹಾಕ್ತಿರ್ಪ, ಎಲ್ಲ ಮೋಡಿದಾಗ ಮಾಡ್ತಿರು. ಈಗೆಲ್ಲ ನಾವ ಕನ್ನಡ ಶಾಲೆಯಾಗನ ಕನ್ನಡ ಮರಾಠಿ ಈಗೆಲ್ಲ ಈಗ ಚೇಂಜ್ ಆಗೈತ್ರಿ. ಫಸ್ಟ್ ಏನೈತ್ರಿ, ನಮ್ಮ ಹಿರಿಯರ್ ಮಾಡೋರು ಮೋಡಿದಾಗ ಬರ್ಕೋತ ಬಂದ, ಈಗ ಕನ್ನಡ ಮಾಡತ್ತವ್ರು ನಾವು. ಹೋದ್ರ ನೋಡೋಣ. ಶ್ರೀ ಶಿವನಶ್ರೀ ಆದಿ ಉಷಾವಳಿ ಮೂಳ್ಗಾವ್ ಮೂಟಿ ಕಣಪ್ಪ ಶಾಲಬಿದ್ರಿ ಭೂಮಿ ದೇಸ್ಕತ್ತಿ ತಾನು ಮಾಡ್ತಿರಂತ್ರಿ. ಶಾಲಬಿದ್ರಿ ಭೂಮಿ ದೇಸ್ಕತ್ತಿ ತಾನು ಮಾಡು ಕಾಲಲ್ರಿ. ನಿಮ್ಮೆರ ಜರೆ ಜವಳಿ ಭೂಮಿ ದೇಸ್ಕತ್ತಿ ತಾನು ಮಾಡ್ತಿರಂತ್ರಿ. ನಿಮ್ಮೆರ ಜರೆ ಜವಳಿ ಭೂಮಿ ದೇಸ್ಕತ್ತಿ ತಾನು ಬಿಟ್ಕೊಟ್ಟು
ಈ ಕಡೆ ಅಲ್ಲಿಂದ ಅನ್ಬೇಕಾಯ್ತಂದ್ರ ಬಿಜ್ಜಲ್ಗಿ ಭವನಗರ ಪಾಟ್ಲಿಕ್ಕಿ ತಾನು ಮಾಡ್ರಂತ್ರಿ. ಬಿಜ್ಜಲ್ಗಿ ಭವನಗರ ಪಾಟ್ಲಿಕ್ಕಿ ತಾನು ಮಾಡು ಕಾಲದಲ್ರಿ ಭಾಷಾಗಳ ಕಾಲದಲ್ರಿ ಹಳೆ ಕೊಡಂಗಿಲ್ಲ ಅಂತೇಳಿ ಡಜ್ಮರಿ ಮಾಡಿ ಅಲ್ಲಿಂದ ಬಿಡ್ಕೊಟ್ಟು ಈ ಕಡೆ ದೇಸ್ಕತ್ತಿ ಹೋಯ್ತು, ಪಾಟ್ಲಿಕ್ಕಿ ಹೋಯ್ತು, ವತನಿಕ್ಕಿ ಹೋಯ್ತು ಅಂತೇಳಿ ನಿಮ್ಮೆರ್ಯಾರ ಈ ಕಡೆ ಜಾಗ್ ವಸ್ತಿ ಮಾಡ್ರಂತ್ರಿ. ಅಲ್ಲಿಂದ ಬಿಡ್ಕೊಟ್ಟು ಮಲಿಕೋಡಕ ಬಂದು ಈ ಕಡೆ ವತನಕ್ಕಿ ತಾನು ಮಾಡ್ಕೊಂಡು ಅಲ್ಲಿಂದ ಬಿಡ್ಕೊಟ್ಟು ಸಿದ್ದಾಪುರವಾಡಿಗೆ ಬಂದು 1155 ಅಲ್ಲಿಂದ ಬಿಡ್ಕೊಟ್ಟು ಈ ಕಡೆ ಅಣಬೇಕಾದ್ರ ನಿಮ್ಮ ಬೆಡಗ್ ಅಣಬೇಕಾದ್ರ ಹೊಣ್ಣ ಮಣ್ಣೆನವ್ರಂತ್ರಿ. ನಿಮ್ಮ ಮನಿ ದೇವ್ರು ಅಣಬೇಕಾಯ್ತಂದ್ರ ಕೇದಾರ್ಲಿಂಗ್ ಜ್ಯೋತಿಬಾ ತುಳಜಾಪುರ ಅಂಬಾಬಾಯಿ ಈ ಕಡೆ ಮೂಳ ಕೃಷಿ ಅಜ್ಜ ಹಿರಿಯ ನಿಮ್ಮ ಬಂದಾವಣಬೇಕಾದ್ರ ಸಕಾರ ಮಜ್ಜಾಗಳಂತ್ರಿ. ಈ ಕಡೆ ಸಕಾರ ಮಜಾನೊಟ್ಲೆ ನರ್ಸಿಂಗ್ ಗಜ್ಜಾಗಳ್ರಿ. ನರ್ಸಿಂಗ್ ಗಜಾನೊಟ್ಲೆ ಬಾಳು ಅಜ್ಜಾಗಳ ಈ ಕಡೆ ಬಾಳು ಅಜ್ಜಾನೊಟ್ಲೆ 3 ಮಂದಿ ಅಜ್ಜಾಗಳಂತ್ರಿ. ಜ್ಯೋತಿ ಅಜ್ಜಾಗಳ ಸಕಾರ ಮಜ್ಜಾಗಳ ಸಿದ್ದಾಪುರವಾಡ್ಯಾಗ ಉಳಿದ್ರಂತ್ರಿ. ಅಪ್ಪ ನಜ್ಜಾಗಳ ಈ ಕಡೆ ಮಲಿಕ್ವಾಡಕ್ ಹೋದ್ರಂತ್ರಿ. ಈ ಕಡೆ ಸಕಾರ ಮಜ್ಜಾನೊಟ್ಲೆ 3 ಮಂದಿ ಅಜ್ಜಾಗಳಂತ್ರಿ. ಕಲ್ಲಾಪ್ ಅಜ್ಜಾಗಳ ಈ ಕಡೆ ಗುಂಡೂರಾವ್ ಅಜ್ಜಾಗಳ ಈ ಕಡೆ ಸಕಾರ ಮಜ್ಜಾಗಳ ಊರು ಅನ್ಬೇಕಾದ್ರ ಪಿರ್ಗೊಂಡ್ ಅಜ್ಜಾಗಳ ಈ ಕಡೆ ಗೌರವ್ ಐವಟ್ಲೆ ಅನ್ಬೇಕಾದ್ರ ಭೀಮಾ ಅಜ್ಜಾಗಳಂತ್ರಿ. ಅಂದ್ರೆ ನಮ್ಮ ತಂದೆ ನಿಮ್ಮ ತಂದೆ ರೀ ಭೀಮಾ ಅಜ್ಜಾರಿ. ಭೀಮಾ ಅಜ್ಜಾರಿ. ಭೀಮಾ ಅಜ್ಜ ರತ್ನವಾಯಿ ಹೊಟ್ಟಿಲೆ ಅವ್ರು ಇದ್ದಾವ್ರಿ. ಈ ಕಡೆ ಭೀಮಾ ಅಜ್ಜಾಗಳಂತ್ರಿ. ಭೀಮಾ ಅಜ್ಜನೊಟ್ಲೆ ರತ್ನವಾಯಿ ಹೊಟ್ಲೆ ಈ ಕಡೆ 5 ಮಂದಿ ತಾತ್ಯಾಗಳಂತ್ರಿ. ಈ ಕಡೆ ಜ್ಯೋತಿ ತಾತ್ಯಾಗಳ, ಕೇದಾರ್ ತಾತ್ಯಾಗಳ, ಮಾದೇವ್ ತಾತ್ಯಾಗಳ, ಈ ಕಡೆ ಸದಾಶಿವ್ ತಾತ್ಯಾಗಳ, ಈ ಕಡೆ ಚಿದಾನಂದ್ ತಾತ್ಯಾಗಳ, ಈ ಕಡೆ ಅಣಬೇಕೈತಂದ್ರ ಈ ಕಡೆ ಕೇದಾರ್ ತಾತ್ಯಾಗಳ, ಮಾಲಾಬಾ ಇವನೊಟ್ಲೆ 3 ಮಂದಿ ಮಕ್ಕಳಂತ್ರಿ. ಈ ಕಡೆ ಬೀಬಾ ಅಕ್ಕಾಗಳ, ಈ ಕಡೆ ಸುನೀಲ್ ಅನ್ನಾಗಳ, ಅನಿಲ್ ಅನ್ನಾಗಳ, ಈ ಕಡೆ ಮಾದೇವ್ ತಾತ್ಯಾಗಳ, ಶಾನಾ ಕೆವನೊಟ್ಲೆ ಸೋಮಶೇಖರ್ ಅನ್ನಾಗಳ, ಈ ಕಡೆ ಅಣಬೇಕೈತಂದ್ರ ಸದಾಶಿವ್ ತಾತ್ಯಾಗಳ, ಮಂಜುಳಾ ಅಕ್ಕಾಗಳ, ಲಲಿತಾ ಅಕ್ಕಾಗಳ, ಈ ಕಡೆ ಅಣಬೇಕೈತಂದ್ರ ಆದರ್ಶ್ ಅನ್ನಾಗಳ, ಈ ಕಡೆ ಅಣಬೇಕೈತಂದ್ರ ಚಿದಾನಂದ್ ತಾತ್ಯಾಗಳ, ಪುಷ್ಪ ಅಕ್ಕನೊಟ್ಲೆ ಈ ಕಡೆ ಅಣಬೇಕೈತಂದ್ರ ಈ ಕಡೆ ಚೈತನ್ ಅನ್ನಾಗಳ, ಊರು ಅಣಬೇಕಾದ್ರ ಭೀಮಗೊಂಡ್ ಅನ್ನಾಗಳಂತ್ರಿ. ಈ ಕಡೆ ಗಂಗಾರಾಮ್ ಅನ್ನಾಗಳಂತ್ರಿ. ಈ ಕಡೆ ಅನ್ಬೇಕಾಯ್ತಂದ್ರ ಈ ಕಡೆ ಚೈತನ್ ಅನ್ನಾಗಳ, ಈ ಕಡೆ ಸೃಷ್ಟಿ ಅಕ್ಕಾಗಳಂತ್ರಿ. ಈ ಕಡೆ ಅನ್ಬೇಕಾದ್ರ ಗಂಗಾರಾಮ್ ಅನ್ನಾಗಳ, ಸೌಂದರ್ಯ ಅಕ್ಕಾಗಳಂತ್ರಿ. ಈ ಕಡೆ ಐತಾರಲ್ಲ ಹೌದಾ ಬಾ ಆಯ್ತು ಇರಲಿ ಇರಲಿ. ನಾವೇನು ಕೇಳ್ಕೊತೇವೆ ಪ್ರೇಕ್ಷಕರಿಗೆ, ನೀವು ಹೇಳುವ ಏನಾದರೂ ನಿಮ್ಮ ಮನೆಗೆ ಬಂದಂದರೆ ಭಾಳ ಗೌರವಯುತ ಅಂತ ನೀವು ನಡ್ಕೊಳ್ಬೇಕಾಗ್ತದೆ. ದೇವ್ರು ಬಂದಂಗೆ ಇತಿಹಾಸ ರೀ, ನಿಮ್ಮ ಇತಿಹಾಸ ನಿಮಗೆ ಗೊತ್ತಿಲ್ಲ, ಬರೀ ಅಜ್ಜಂದು ಗೊತ್ತಾ ಅಷ್ಟೇ. ಲಾಸ್ಟ್ ಅಪ್ಪ ಅಜ್ಜ ಮತ್ತು ನಿಮ್ಮ ಅಜ್ಜನ ಅಜ್ಜ ಎಲ್ಲ ಹೇಳಿದ್ರಲ್ಲ 1155 ಇಂಥವ್ರಿಗೆ ನೀವು ಗೌರವ ಕೊಡೋದ್ರಿಂದ ಏನಾಯ್ತು, ನಿಮ್ಮ ಗೌರವ ಹೆಚ್ಚಾಗ್ತದೆ. ಈಗ ಹೇಳಿದ್ರಲ್ಲ ಕೆಲವೊಮ್ಮೆ ನಾ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ. ರೆಸ್ಪೆಕ್ಟ್ ಕೊಡೋಲ್ಲ, ನೀವು ದನ ಇದ್ದಂಗೆ ಮತ್ತಿನ್ನೇನು ದನನೇ ಇದ್ದಂಗೆ. ಹಳ್ಳಿಯಿಂದ ಏನು ಬಂದಿರ್ತಾರೆ, ಇಲ್ಲಿ ಸಿಟಿ ಬಂದಿರ್ತಾರೆ, ಆಫೀಸರ್ ಆಗಿರ್ತಾರೆ, ದೊಡ್ಡ ಆಫೀಸರ್ ಆಗಿರ್ತಾರೆ. ಈಗ DSP ಕೋತ SS ಕೋತ ಅವ್ರ ಮನೆಗೆ ಹೋಗ್ತಾರೆ, ನಾ ಕರ್ಕೊಂಡು ಹೋಗ್ತೇನೆ, ಕಾರ್ಗಡೆ ಕರ್ಕೊಂಡು ಹೋಗ್ತೇನೆ, ಅವ್ರು ಭೇಟಿ ಮಾಡಿಸ್ತೇನೆ. ಹಂಗೆ ಭೇಟಿ ಮಾಡಿಸ್ಬೇಕು, ಯಾಕಂದ್ರೆ ಫೋನ್ ನಂಬರ್ ಕೊಟ್ಟರೆ ಇವ್ರು ಸಿಗಂಗನೇ ಇಲ್ಲ, ಹಳ್ಳಿಯಿಂದ ಬಂದಿರ್ತಾರೆ. ಒಟ್ಟಾರೆ ನಮ್ಮ ಇತಿಹಾಸ ಎಲ್ಲರಿಗೂ ತಿಳಿಬೇಕಾಗಿತ್ತು ಅಂತ ತಿಳಿಸಿದೆ. ಈಗ ನೀವು ಬರ್ಕುವಂಥ ಹೊತ್ತಿನಲ್ಲಿ ಅದೇನು ಹೆಸರು ಹಚ್ತಿದ್ರಲ್ಲ, ಅವಾಗ ಏನೇನು ಕೊಡ್ತಿದ್ರು ಹೆಸರು ಹಚ್ಚುವಂಥ ಹೊತ್ತಿನಲ್ಲಿ? ಒಂದೊಂದು ಹೆಸರು ಹಚ್ಚುವಂಥ ಹೊತ್ತಿನಲ್ಲಿ ಒಬ್ಬೊಬ್ರಿ ಸಿಟಿಯಾಗಿದ್ದವ್ರನ್ರಿ. ಈಗ ಹಳ್ಳಿಯಾಗಿದ್ದವ್ರ ಅನ್ಕ ಎಮ್ಮೆ ಆಕಳ ಅದ ಇದ ತಂದು ದನ ಕರ ತಂದು ಎಲ್ಲ ಕೊಡ್ತಿರ್ರಿ. ಅಂತ ಒಬ್ಬೊಬ್ರ ಈಗ ದನ ಕರ ಇಲ್ದವ್ರ ಎಲ್ಲ ಇಲ್ದವ್ರ ಏನ್ ಮಾಡ್ತಿರ್ರಿ, ಒಂದು ಉಡೇಕಿ ಧಾನ್ಯ ರೀ ಮತ್ತು ಒಂದು ತಾಡೆ ರೊಕ್ಕ ಕೊಡ್ತಿರ್ರಿ. ಭಾಳ ಆದ್ರೆ ಒಬ್ರು ತಾಮ್ರ ಕೂಡ ಕೊಡ್ತಿರು, ಬಂಗಾರ ಕೊಡ್ತಿರು, ಏನು ಬೇಕಾದ್ರೆ ಈ ಥರ ಕೊಡ್ತಿರ್ ಬಿಡ್ರಿ. ನಿನ್ನ ಹೆಸರೇನು? ಪೋಪಟ್ ಶಂಕರ್. ಹೇಳಿ, ನೀ ಎಷ್ಟು ಹೇಳು, ಜೋರ್ಲಿ ಹೇಳ್ಬೇಕು. ಏನು ಸಿಟಿ ಮಂದಿ ಲೆವೆಲ್ ಹೆಂಗೈತಿ ಅಂತಂದ್ರಿ ಸಾಹೇಬ್ರ. ಈಗ ಮಂದಿ ಈಗ ನಾವು ಹಳ್ಳಿಯಿಂದ ಬರಾವ್ರ ಈ ಕಡೆ ಸಿಟಿ ಲೆವೆಲ್ದಾಗ ಮಂದಿ ಅನ್ಕ ಸಿಗಲ್ರಿ. ಮತ್ತು ಪತ್ರಿಕೆ ಏನಂತಲಿ ಹತ್ತಾಯಿಲ್ರಿ ನಮ್ಮ ಸಿಟಿ ಲೆವೆಲ್ಲ. ಆ ಕಡೆ ಊರ ಕಡೆ ಇರ್ತಾರಲ್ಲ, ಅವಾಗ ಸಿಕ್ಕರೆ ನಮಗೂ ಕೊಡ್ತಾರಲ್ಲ, ಕೊಡಗೋಳ ಎಮ್ಗೋಳ ಕರಗೋಳ ಬೇಕು ಬೇಡದು ಕೊಡ್ತಾರೆ ರೀ. ಈ ಸಿಟಿ ಲೆವೆಲ್ದಾಗ ಸಿಗಂತ ಸಾವ್ಕಾರ ನಾವು ಹಪ್ಪಿ ಬರ. ನಿಮ್ಮ ಹೆಸರು ಪೂರ್ಣ ಹೆಸರು? ಎಲ್ಲಿರ್ತೀರಿ? ಪೋಪಟ್ ಶಂಕರ್ ಹೇಳಿವ್ರಿ ನಾವು. ಎಲ್ಲಿರ್ತೀರಿ? ನಾವು ಶೇಡ್ಬಾಳಕ್ ಇರ್ತೀವಿ ರೀ. ಇವ್ರಿಗೆ ನಿಮ್ಗೆ ಏನು ಸಂಬಂಧ ಇದೆ? ನಮ್ಮ ಪವನೇರ್ ಅದ ರೀ. ಏನು ಪವನಾರ್ ಹೆಂಗೆ ಆಗ್ತಾರೆ? ನಮ್ಮ ಅತ್ತಿ ಮಗ ರೀ. ಯಾರು? ನಮ್ಮ ಅತ್ತಿ ಮಗ ರೀ. ಮತ್ತು ಇವ್ರು ಎಷ್ಟು ಹಂಚ್ಕೊಂಡಾರ? ಊರು ಹಂಚ್ಕೊಂಡಾರ? ನೀವೆಷ್ಟು ಊರು ಹಂಚ್ಕೊಂಡ್ರೆ? ನೀವೇ ಹೇಳ್ರಿ ನಿಮ್ಮ ಊರು? ಮಹಾರಾಷ್ಟ್ರ. ನಮ್ಮ ಕಡೆ ಮಹಾರಾಷ್ಟ್ರ ಹೇಳಲ್ಲ, ಯಾವ ಊರು ಹಂಚ್ಕೊಂಡ್ರೆ? ಹಾಂ ರೀ, ಮಹಾರಾಷ್ಟ್ರದಲ್ಲಿ ಆ ಕಡೆ ನಮ್ಮ ಕಡೆ ಬತ್ತಿ ಶಿರಾಳ ಐತ್ರಿ. ಬತ್ತಿ ಶಿರಾಳ, ಗುವಾಚಿ, ವಟಾರ, ವಡಗಾವ್, ಬಾದುಲ್, ಶಿಗಾವ್, परत ಆ ಕಡೆ ಅದಾವ್ರಿ ನಾವು ಟೋಪ್, ಸಂಬಾಪುರ್, ಮತ್ತು ಆ ಕಡೆ ಬೇಡಸ್ಗಾವ್, ಆ ಕಡೆ ಅದಾವ್ರಿ. ಅವ್ರು ಏನೇನು ಕೊಡ್ತಾರಲ್ಲ ಮಹಾರಾಷ್ಟ್ರದಲ್ಲಿ? ಆ ಕಡೆ ಏನು ಆ ಕಡೆ ಸಿಟಿ ಲೆವೆಲ್ ಇರ್ತಾ ಇದ್ರಲ್ಲ, ಹಳ್ಳಿ ಮಂದಿ ದನ ಕರ ಕೊಡ್ತಾರೆ ಬಿಡ್ರಿ. ಕರೆ ಈ ಕಡೆ ಸಿಟಿ ಲೆವೆಲ್ ಅದು ರೊಕ್ಕ ಕೊಡ್ತಾರೆ ರೀ.
ರೊಕ್ಕನ ಕೊಡ್ತಾರೆ ಅಂದ್ರೆ ಮೊದಲು ಹಠ ಹಿಡಿದು ವಸೂಲಿ ಮಾಡ್ತಿದ್ರಿ, ಈಗ ಹಠನೇ ಇಲ್ಲಲ್ಲ. ಎಲ್ಲಿ ಹಠ ಇತ್ತಿಲ್ಲ? ಹಳ್ಳ್ಯಾಗ ಮಾಡ್ತವ್ರಿ ಹಠ ರೀ. ಹಳ್ಳಾಗ ಏನು ಮಾಡ್ತಾರೆ ಹಠ? ಹಳ್ಳ್ಯಾಗ ಹಳ್ಳಿ ಟೈಪ್ದಾಗ ಬಿಡಂಗಿಲ್ಲ ಅಂತ ಕುಂತ ಬಿಡ್ತಾರೆ. ಬಿಡಂಗನೇ ಇಲ್ಲ, ಬಿಡಂಗಿಲ್ಲ ಹೊಟ್ಟೆ ಹೇಳಂಗಿಲ್ಲ ಇಲ್ಲ. ಏನು ಹಠ ಮಾಡಿ ಏನೇನು ತೊಂದ್ರೆ, ಎಲ್ಲೆಲ್ಲಿ ತೊಂದ್ರೆ, ಏನೇನು ತೊಂದ್ರೆ ನಾವು ತೊಗೊಂಡಿದ್ದೇವ್ರಲ್ಲ. ರಗಡ್ ತಗೊಂಡ್ಯಾಕ ಏನ್ ಬೇಕಾದ ದನ ಕರ ಬಂಗಾರ ಬೇಳಿ ಏನ್ ಬೇಕಾದ ಕೆತ್ಕೊಂಡು ಹೋಗೋದ ಕಟ್ಕೊಂಡು ಕೊಟ್ಟಾರ ರೈತರು. ನಾವು ಹಠ ಮಾಡಿ ಕುಡುದಿಲ್ಲ ಅಂದ್ರೆ ನಾವ್ ಭಾಳ ಕಾಡಕ್ ಬರಂಗಿಲ್ರಿ. ಅತ್ತಿ ಮೀರಿ ಭಾಳ ಕಾಡುದಿಲ್ಲ. ಅಷ್ಟು ಆಡೋದು ಅಟ್ಟ ಇಲ್ಲಿ ತಕ ಅಟ್ಟ ಒತ್ತಂಗಿಲ್ಲ. ಪ್ರೇಕ್ಷಕರೇ, ಈಗ ಕೇಳಿದ್ರಲ್ಲ, ನಮ್ಮದು ಇತಿಹಾಸ ಭಾಳ ಮಹತ್ವದ್ದು. ಈಗ 3 ವರ್ಷ ಹಿಂದೆ ಇವ್ರು ಬಂದಿದ್ರು ನಮಗೆ. ಇಲ್ಲಿ ಫೇಸ್ಬುಕ್ ಲೈವ್ ಯಾಕೆ ಮಾಡತ್ತೇವೆ ಅಂದ್ರೆ ಇಡೀ ಜನರಿಗೆ ಗೊತ್ತಾಗಲಿ, ಸದಾನ ಬೊಮ್ಮನೆ ನಿಮ್ಮ ಊರು ಯಾವುದು, ನಿಮ್ಮ ಜಾತಿ ಯಾವುದು, ನೀವು ಎಲ್ಲವರು, ಏನೋ ಏನು ಎಲ್ಲಿ ತೊಗೊಂಡು ಏನು ಮಾಡೋರಿದ್ರೆ ನೀವು ಏನು ಮಾಡೋದ್ರೆ ನಮಗೆ ಗೊತ್ತಿದೆ. ಆದರೂ ಕೂಡ ಇಲ್ಲಿ ಹಳ್ಳಿಯಲ್ಲಿ ಭಾಳ ರೆಸ್ಪೆಕ್ಟ್ ಇದೆ ಅವ್ರಿಗೆ, ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಇದೆ. ಏನು ಸ್ವಾಮಿಗಳೇನು ರೆಸ್ಪೆಕ್ಟ್ ಐತಲ್ಲ ಅದಕ್ಕಿಂತ 100 ಪಟ್ಟು ಹೆಚ್ಚಿದೆ. ಎಲ್ಲಿ ಹಳ್ಳ್ಯಾಗ ಸ್ವಾಮಿಗಳಂಗೆ ದಿವಸ ಎದ್ದು ಮುಖ ನೋಡ್ತಾರೆ. ಇವ್ರ ಮುಖ, ಪ್ರಕಾಶನ ಮುಖ ನೋಡ್ಬೇಕಾದ್ರೆ ನಾವು 3 ವರ್ಷ ಹಿಡಿತು. ಇವ್ರ ಅಜ್ಜನ ಮುಖ ನೋಡ್ಬೇಕಾದ್ರೆ 7 ವರ್ಷ ನಂತರ ಬಂದ್ರೆ ಇವರು. ನನಗೆ ಹೇಳೋಣ ಗೊತ್ತಾಗ್ತದು. ಒಟ್ಟಾರೆ ಈ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ನಿಮಗೆ ಭಾಳ ತುಂಬ ಧನ್ಯವಾದಗಳನ್ನ ನಾವು ಅರ್ಪಣೆ ಮಾಡ್ತೇವೆ. ಯಾಕಂದ್ರೆ ದೇವ್ರು ಬಂದಂಗೆ ಬಂದ್ರಿ, ಯಾಕಂದ್ರೆ ಇಂಥ ಇತಿಹಾಸವನ್ನು ಯಾರು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮೊದಲು ನೀವು ಸಿಟಿ ಜನರಿಗೆ ಏನು ಅಪ್ರಿಷಿಯೇಟ್ ಮಾಡ್ತೀರಿ, ಏನು ಬೇಡ್ಕೊತೀರಿ ಬೇಡ್ಕೊಂಬಿಡ್ರಿ. ಇಲ್ಲಿ ಕೂತ ಬಿಡ್ರಿ ನೀವು. ಏನು ಬಗಲ ಹಾಕೋದಾನವ, ಏನು ಕಿಟಕಿ ಹಾಕೋದಾನ, ಏನು ಹೊರಗೆ ಹಾಕೋದಾನ, ಏನು ಐ ಚೋಪಡ ಅದಾನ, ಮತ್ತೆ ಹೇಳ್ರಿ. ಹೇಳ್ರಿ ಸಿಟಿ ಲೆವೆಲ್ ಮಂದಿ ನಮ್ಮದು ಏನು, ನಾವು ಬಂದ್ರೆ ಒಂದು ಸ್ವಲ್ಪ ಅವ್ರು ಕುಡ್ದಿಕ್ಕೆ ಇರಲಿ, ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟ, ನಮ್ಗೆ ಅಷ್ಟ ಮತ್ತೇನಿಲ್ಲ. ಕೊಟ್ಟಿರ್ಬೇಕಾ ಬಿಡ್ಲಿ, ಬಿಡ್ಲಿ, ಕೊಡ್ರಿ ಬಿಡಲ್ರಿ, ಅದೇನು ನಾವು ಕೇಳೋದಿಲ್ಲ. ಕರೆ ನಮಗೆ ಬಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಇಲ್ಲಿ 2 ಮಂದಿ ತನಕ ಬರದ್ರಿ ಬೆಳಗಾವ್ ಅಂತೇಳಿ SS ಕೋತಾತ DSP ಅಲ್ಲಿ ಹೋಗೋಣ. ಅವ್ರ ರೈತರದಾರ್ರಿ ಅಂತ ಇಲ್ಲಿ ಇದನ್ನ ಶಿವಶಂಕರ್ ಕೋತ್ ಅಂತ ಬಂದ ಕಂಡಕ್ಟರ್, ಅವರು ರಿಟೈರ್ಮೆಂಟ್ ಆಗಿದ್ದಾರೆ. ಅವ್ರ ಮನೆ ನೀವು ನೋಡಿದ್ರಿ? ಅವ್ರ ಮನೆ ನೋಡೇನ್ರಿ, ಆಯ್ತು ಅಂತ. ಅಲ್ಲಿಂದ ಅನ್ಬೇಕಾದ್ರೆ ನಿಮ್ಮವ್ರ ಸುನೀಲ್ ಅನ್ನ ಅನಿಲ್ ಅನ್ನ ಅವ್ರು ತಗೊಳ್ಬೋದಾರ್ರಿ. ಇಲ್ಲಿ ಹಿಂಡಾಲಕ ಸುನೀಲ್ ಅನಿಲ್ ಅನ್ನ ಅದಾರ ಅಲ್ಲಿ. ಅಂತ ನಮ್ ದರ್ಯಪ್ಪ ಮಾನಿ ಅಂತಂದ ಅವರು ಇಲ್ಲೇ ಅದಾರ್ರಿ. ದರ್ಯಪ್ಪ ಮನೆಯಲ್ಲಿ ಬಸ್ಸು ಕಾಲನಿಯಾಗ್ರಿ. ಬಸ್ಸು ಕಾಲನಿ ಅಲ್ಲೆಲ್ಲ ಇವ್ರ ಕಿರಾಯಿ ಹಿಂದ್ಗಡೆ 2 ಮನಿ ಅಲ್ಲಿ ಅದಾವ. ಅವರು ಅಲ್ಲೇ ಅದಾವ್ರಿ. ಅಂತ ಇಲ್ಲಿ ಕಡಕ್ ಬಾಯ್ ಅವರು ಅಂದ್ರೆ ರೈತರ 1-2 ಮಂದಿ ಅಲ್ಲಿ ಅದಾರ್ರಿ. ಅನ್ನಪೂರ್ಣ ನಗರದಾಗ ಅದಾರ್ರಿ ಅವ್ರಲ್ಲಿ. ಅಲ್ಲಿ ಅಷ್ಟು ಹೋಗ್ತವ್ರಿ. ಇಲ್ಲಿ 8 ವರ್ಷ ಆಯ್ತು ನಾನು ಇಲ್ಲಿ ಸ್ಟುಡಿಯೋಗೆ ಬಂದ. ಈ 3 ವರ್ಷ ಆಯ್ತ್ರಲ್ಲ. 3 ವರ್ಷ ಆಯ್ತು ನೋಡಿ. ಅವಾಗೂ ಬಂದಿದ್ದೀವ್ರಿ. ಅಂದ್ರೆ 3 ಪಟ್ಟು ಹೆಚ್ಚು ಕೊಡ್ಬೇಕೀಗ, ಹೌದಿಲ್ಲ? ಜಾಸ್ತಿ ನಾ ಕೊಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಗಿದ್ದು. ಮೊದಲು ನೀವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಏನೇನು ವಸೂಲಿ ಮಾಡ್ತಾರೆ? ನಮಗೂ ಕೊಡ್ತಾರೆ, ದನ ಕೊಡ್ತಾರೆ, ಕರುಗಳು ಕೊಡ್ತಾರೆ, ರೊಕ್ಕ ಕೊಡ್ತಾರ, ಬಂಗಾರ ಬೆಳ್ಳಿ ಕೊಡ್ತಾರೆ, ಎಲ್ಲ ಆ ಕಡೆ ಕೊಡ್ತಾರ್ರಿ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಇದನ್ನಿದೆ ಅಂದ್ರ ಆ ಕಡೆ ದನ ಕರ ಒಂದ್ ಸ್ವಲ್ಪ ಸಿಗುದಿಲ್ರಿ ಮಹಾರಾಷ್ಟ್ರದಾಗ. ಯಾಕಂದ್ರ ಸಿಟಿ ಲೆವೆಲ್, ಬೆಳಗಾವ್ ಸಿಟಿ ಹಂಗೈತ್ರಲ್ಲ ಹಂಗ ಸಿಟಿ ಲೆವೆಲ್ ರೀ. ಹಳ್ಳಿ ಏನೂ ಇಲ್ಲರಿ ಆ ಕಡೆ. ಇಚಲಕರಂಜಿ ಟೈಪ್ದಾಗ್ರಿ ಹಳ್ಳಿ ಏನೂ ಇಲ್ಲ. ದನ ಕರ ಈಗೆಲ್ಲ ಕಡಿಮೆ ಆಗ್ಯಾವ್ರಿ. ಪೈಲಾ ಹಿರಿಯರ್ ಮಾಡ್ತಿರ್ರಿ, ಈಗ ಯಾರು ಮಾಡುವಾರ ಕಡೆ ಇಚಲಕರಂಜಿ ಟೈಪ್ದಾಗ್ರಿ. ಅಂದ್ರೆ ನಮ್ದು ಏನೈತ್ರಿ, ದೇಶಕತ್ತಿ ಮೊದಲೇ ನಾವು ಮಾಡ್ತಿದ್ವಿ ಅಂತ. ಅಲ್ಲಿಂದ ಏನ್ ಬಂದ್ರು, ಜರೆ ಜವಳಿಗೆ ಬಂದ್ರು. ಅಲ್ಲಿಂದ ಪಾಟೀಲ್ಕೆ ಮಂತನ ಹೋತು, ದೇಶಗತ್ತಿ ಹೋತು, ಮತ್ತೆ ಎಲ್ಲಾನು ಹೋತ್ಲ. ವತನಿಕೆ ಹೋತು. ವತನಿಕೆ ಅಂದ್ರೆ ಏನದ? ವತನಿಕೆ ಅಂದ್ರೆ ರೀ ಏನ್ರಿ, ಫಸ್ಟ್ ಪೈಲ ಈಗ ವತನಿಕೆ ತನ ಮಾಡ್ಕೊಂಡ್ ಈ ಕಡೆ ನಿಮ್ಮವ್ರು ದೇಶಗತ್ತಿ ಬಿಟ್ರು, ಪಾಟೀಲ್ಕೆ ಬಿಟ್ರು, ವತನಿಕೆ ಬಿಟ್ರು, ಬಂದ್ ಇಲ್ಲಿ ಸಿದ್ದಾಪುರ. ವತನಿಕೆ ಅಂದ್ರೆ ಏನು? ಒಂದು ಅಂದ್ರ ವತನಿಕೆ ಅಂದ್ರ ಈಗ ನಿಮ್ಮದು ಪಾಟೀಲ ದೇಸಾಯಿ ಹೆಸರು ಇತ್ರಿ. ಅದನ್ನ ವತನಿಕೆನ ಬಿಟ್ರ ಅವ್ರು ಬಿಟ್ಟು ಕೊಟ್ಟು ಬಂದ್ರಲ್ಲ. ವತನಿಕೆ ಅಂದ್ರೆ ಬಿಟ್ಟು ಕೊಟ್ಟು ಬರೋದಕ್ಕೆ ವತನಿಕೆ ಅಂತಾರ. ಮತ್ತೆ ಇಲ್ಲಿ ಯಾಕೆ ಬಂದ್ರ ಅವರು? ಮಲ್ಲಿಕ್ವಾಡಕ್ಕೆ ಯಾಕೆ ಬಂದ್ರು? ಮಲ್ಲಿಕ್ವಾಡಕ್ ಅವಾಗ ಹಿರಿಯರೆಲ್ಲ ಬಿಟ್ಟು ಭಾಷಾಗಳ ರಾಜ್ ಇದ್ದಾಗ ಬಿಟ್ಟು ಕೊಟ್ಟು ಬಂದ ಎಲ್ಲ ಬಿಟ್ರ ಓಡಿಸಿರೋ, ಬಡದ್ ಓಡಿಸಿರೋ. ಅವಾಗ ಒಂದು ಬಿಟ್ಟು ಕೊಟ್ಟು ಬಂದ್ರ ಅಂದ್ರ ಅವಾಗ ಒಂದು ಏನ್ರ ಆಗಿರ್ತಾವ್ರಲ್ಲ. ಅವಾಗ ಬಿಟ್ಟು ಕೊಟ್ಟು ಈ ಕಡೆ ಇವ್ರು ಜಾಗ ವಸ್ತಿ ಮಾಡ್ಕೊಂಡ್ ಬಂದ್ ಇಲ್ಲಿ ಟಿಕಾನ್ದಾರ ಅದ್ರ. ಎಲ್ಲಿ ಮಲ್ಲಿಕ್ವಾಡಕ್ ಬಂದ. ಏನು ಎಕ್ಸಂಬ ಮೇಲ್ಗಡೆ ಐತೆ ಮಲ್ಲಿಕ್ವಾಡಕ್ ಬಂದ. ಅಂದ್ರೆ ನಮ್ಮ ಅಜ್ಜಿ ಬಂದಳು. ಅಂದ್ರೆ ನಮ್ಮ ಅಪ್ಪನ ಅವು ಬಂದಳು. ಅಲ್ಲಿಂದ ಮಲ್ಲಿಕ್ವಾಡದಿಂದ ಸಿದ್ದಾಪುರ. ಪೀರಪ್ಪ ಅಲ್ಲೇ ಎಲ್ಲಿದ್ರು? ಪೀರಪ್ಪ ನಮ್ಮ ಅಪ್ಪನ ಅಪ್ಪ ಪೀರಪ್ಪ ಎಲ್ಲಿದ್ರು? ಅವ್ರು ಪೀರಪ್ಪಜ್ಜ ಎಲ್ಲ ಇಲ್ಲಿ ಸಿದ್ದಾಪುರ ಹೊಡ್ಯಾಗ ಇದ್ರಿ. ಅವ್ರು ಪೀರಪ್ಪಜ್ಜ ಸಿದ್ದಾಪುರ ಹೊಡ್ಯಾಗರ್ಲ. ಪೈಲಾ ಪೀರಪ್ಪಜ್ಜನ್ ಹೇಳತ್ತಿರೋ? ಇಲ್ಲ, ನಮ್ಮ ಅಪ್ಪನಪ್ಪ ಭೀಮಪ್ಪ ಪೀರಪ್ಪ ಬಾಮ್ನೆ ಅವ್ರು ಎಲ್ಲ ಸಿದ್ದಾಪುರ ಹೊಡ್ಯಾಗರ್ಲೆ. ಸಿದ್ದಾಪುರ ಹೊಡ್ಯಾಗರ್ಲೆ ಅವ್ರು. ಹೆಂಗೆ ಹೇಳ್ತೀನಿ ಇಲ್ರಿ ನೋಡ್ರಿ, ವೈದ್ಯರಿಗೆ ತಗೋತಾಗುತ್ತೆ. ನೀ ತಪ್ಪು ಹೇಳಿದ, ನಾ ತಪ್ಪು ಹೇಳಿದ, ನಮ್ನ ಇಬ್ರು ಬಡಿಬಾರ್ದು ಮಂದಿ. ಇಲ್ಲ ಇಲ್ರಿ.
ಇವರ ಜ್ಯೋತಿ ಅಜ್ಜಾಗ ಮತ್ತು ರೀ ಇವ್ರು ಏನದಾರಲ್ಲ ರೀ ಸಕಾರಾಮ್ ಅಜ್ಜ ಮತ್ತು ಮಲ್ಲಿಕಾರ್ಜುನ ಇದು ನಮ್ಮ ಅಪ್ಪನ ಅಜ್ಜ ರೀ ಇವ್ರು ಮಲ್ಲಿಕ್ವಾಡಕ್ಕೆ ಹೋದ್ರಿ ಇವ್ರ ಸಿದ್ದಾಪುರ ಒಡಿಗೆ ಬಂದವ ಸಕಾರಾಮ್ ಅಜ್ಜ ರೀ ಮಲ್ಲಿಕ್ವಾಡಕ್ಕೆ ಅವ್ರು ಹೋದ್ರಿ ಬಂದ್ರು ನಿಮ್ಮ ಸಿದ್ದಾಪುರ ಒಡಿಗೆ ಬಂದವ ಸಕಾರಾಮ್ ಅಜ್ಜ ಪಿರ್ಗೊಂಡ ಅಜ್ಜ ಅಲ್ರಿ ಅದನ್ನ ಹೇಳ್ತಲ್ಲ ಅದನ್ನ ನಿಮಗೆ ಹೇಳಿ ಪಿರ್ಗೊಂಡ ಅಜ್ಜ ಮತ್ತೆ ಎಲ್ಲಿ ಒಂದು ಹಿಂದಿನ ಪಿರ್ಗೊಂಡ ಅಜ್ಜ ಇಲ್ಲಿ ಸಿದ್ದಾಪುರ ಒಡ್ಯಾಗ ಇವ್ರು 3 ಮಂದಿ ಅನಾಥಮ್ಮ ಕರೆಕ್ಟ್ 3 ಮಂದಿ ಅಂತಂದ್ರೆ ಇದ್ರ ಹೌದು ಹೌದು ಕಲ್ಲಪ್ಪಜ್ಜ ಮತ್ತ ಈ ಕಡೆ ಗುಂಡಪ್ಪಜ್ಜ ಪಿರ್ಗೊಂಡಜ್ಜ ಹೌದು 3 ಮಂದಿ ನಿಮ್ಮ ಅಜ್ಜಾರ ಹೆಸರ 2 ಅದಾವ್ರಿ ಇಲ್ಲಿ ನಮ್ಮ ಒಯ್ದಾಗ ಇಲ್ಲಿ ನಮ್ಮ ಒಯ್ದಾಗ ಪಿರ್ಗೊಂಡಜ್ಜ ಉರುಪ್ ಸಕಾರಾಮ್ ಅಜ್ಜ ಊರುಪಣ್ಣ ಉರುಪ್ ಒಳ್ಳೆಯದು ಸ್ನೇಹಿತರೆ. ಹೆಚ್ಚು ಮಾತಾಡೋದು ಬೇಡ, ಯಾಕಂದ್ರೆ ಈ ಹೇಳೋರು ಅಂತಂದ್ರೆ ದೇವರ ಸಮಾನ. ಅವ್ರೇನು ಹೊತ್ತಿಗೆ ಇದೆ ಆ ಹೊತ್ತಿಗೆ ಎಲ್ಲೂ ಇಲ್ಲಿ ಈ ಕೋಟದಲ್ಲಿ ಸಾಕ್ಷಿ ಹೇಳ್ತಾರೆ. ನಿಮ್ಮ ಅಜ್ಜಗಳು ಏನಾರ ಸಾಕ್ಷಿ ಹಾಕಿ ಏನಾರ ಗೆದ್ದಿದ್ದಾರೆ ಇಲ್ಲಿ ಯಾವ ಕೋಟದಲ್ಲಿ? ಯಾಕಂದ್ರೆ ನಿಮ್ಮದು ಭಾಳ ಇದನ್ನ ಈ ಹೊತ್ತಿಗೆ ಏನೋ ಅಡಚಣೆ ಬಂತು, ಯಾರಾದರೂ ಒಂದು ಗೌಡ ಕುಲಕರ್ಣಿ ಅದು ಗೆದ್ದಿದಾರೆ ನಮ್ಮ ಮಂದಿ ಅವರು ಭಾಳ ಮಂದಿಗೆ ಒಂದೊಂದು ತಾಡಿ ಮಂದಿ ಗೆದ್ದಿದಾರ್ರಿ. ಒಂದೊಂದು ತಾಡಿ ಮಂದಿಗೆ ನಾವು ಅನ್ಕ ಎಲ್ಲಿ ಇದನ್ನ ಮಾಡಿಲ್ರಿ. ಈಗ ಎಲ್ಲ ಹೇಳೋರ ಹೆಸರು ಹೇಳ್ಕೊಂತ ಹೋಗ್ರಿ ನಿಮ್ಮ ಪಾಪ ಅವ್ರ ಜೊತೆ ಇವ್ರಿಗೂ ಆಗಲಿ ನಿಮ್ದು ಇಬ್ಬರೇ ಹೇಳ್ರೆ ಮತ್ತೆ ಹೇಳುವಿಗೆ ಎಲ್ಲರೂ ಹೇಳ್ರಲ್ಲ. ಯಾಕಂದ್ರೆ ನಿಮ್ಮ ತಮ್ಮಂದು ಹೇಳ್ರಿ, ನಿಮ್ಮ ತಮ್ಮನ ಹೆಸರು ದತ್ತಾತ್ರಿ ಮಾದೇವ್ ಹೇಳವರ್ರಿ. ಅವ್ರ ಊರಿಗೆ ಎಷ್ಟು ಹಂಚ್ಕೊಂಡ್ಯಾರ ಅವ್ರ ಊರು ಯಾರಿಗೆ? ನಾವ್ ಇನ್ನ ಹಚ್ಕೊಂಡಿಲ್ರಿ. ಅವ್ನು ಸಾಲಿಗೆ ಹೋಗ್ತಾನೆ, ಸಣ್ಣವಲ್ಲನ್ರಿ. ನಾವಿನ್ನ ನಾನ ಮಾಡ್ತೇನ್ರಿ ಒಬ್ಬ. ಮತ್ತು ಹೋದ ಸಲ ಬಂದಾಗ ನಾವು ಅರ್ಧ ಅಂದ್ರೆ ನಮ್ಮ ಅಂತಾಂಬ್ರ ನಾವು ಪಾಲ ಹಚ್ಕೊಂಡವ್ರಿ. ನಮ್ಮ ಅಜ್ಜಗಳು ಅಂತಮ್ರ ಹೆಸರೇನು? ನಮ್ಮ ಅಜ್ಜ ಅಲ್ಲಿ ನಮ್ಮವ್ರ ಒಂದು 5-6 ಮಂದಿ ತಂದವ್ರೆ. ಹೇಳ್ರಿ ಮಂದಿ ಹೆಸರುಗಳು ಹೇಳ್ರಲ್ಲ. ರಾಮ ಇದನ್ನ ಸಿದ್ದಪ್ಪ ರಾಮಯ್ಯ ಹೇಳಿವಿ ತಂದು ಒಬ್ಬರ್ರಿ, ಕಲ್ಲಪ್ಪ ರಾಮಪ್ಪ ಹೇಳಿವಿ ನಮ್ಮ ಅಜ್ಜಾರೆ ಅಂತ, ಅಣ್ಣಪ್ಪ ರಾಮ ಹೇಳಿವಿ ಅಂತ. ಇವು ನಮ್ಮ 3 ಮಂದಿ ತಂದ್ರೆ ಬೇರೆ ಬೇರೆ ಎಲ್ಲರೂ ನಾವು ಡಿಸಿಷನ್ ಮಾಡ್ಕೊಂಡು ಎಲ್ಲ ಬೇರೆ ಇದನ್ನ ಮಾಡ್ಕೊಂಡು ಅಂತ. ನಮ್ಮ ಮಂದಿ ಏನೈತ್ರಿ ಪರಮಾನಂದವಾಡಿ, ನಂದಿ ಕುರುಳಿ, ಹಣಬರಟ್ಟಿ, ಬಿರ್ಡಿ, ಅಲ್ಲಿಂದ ಅನ್ಬೇಕಾಯ್ತು ಅಂದ್ರ ನಮ್ಮ ಈ ಕಡೆ ಮಂಟೂರ್ ರೀ, ನದಿ ಗುಡಿಕ್ಯಾತ್ರ ಅಂತ, ಸಂಗನಕೇರಿ ಅಂತ, ಹಿಂಗೆಲ್ಲ ಕಡೆ ಮಂದಿ ಐತ್ರಿ ನಮ್ಮದು. ಮಂದಿ ಐತ್ರಿ ಎಲ್ಲ ಇದನ್ನ ಮಾಡ್ತಾರ್ರಿ ಅವರೆಲ್ಲ.